ಟಾಪ್ ಸ್ಟೋರಿ. ಚಿತ್ರದುರ್ಗದ ಸೀ ಬರ್ಡ್ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಜೀವ ದಹನಗೊಂಡವರ ಗುರುತು ಪತ್ತೆಯಾಗದ ಹಿನ್ನೆಲೆಯಲ್ಲಿ 6 ಮಂದಿಯ ಡಿಎನ್ಎ ಟೆಸ್ಟ್ಗೆ ವೈದ್ಯರ ಸಿದ್ಧತೆ ನಡೆದಿದೆ. ಚಿತ್ರದುರ್ಗದ ಸೀ ಬರ್ಡ್ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಜೀವ ದಹನಗೊಂಡವರ ಗುರುತು ಪತ್ತೆಯಾಗದ ಹಿನ್ನೆಲೆಯಲ್ಲಿ 6 ಮಂದಿಯ ಡಿಎನ್ಎ ಟೆಸ್ಟ್ಗೆ ಈಗಾಗಲೇ ವೈದ್ಯರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮೃತರ ದವಡೆ, ಕಾಲಿನ ಮಂಡಿಯ ಮೂಳೆ ಪಡೆದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಶವದ ಸಂಬಂಧಿಕರ ರಕ್ತದ ಮಾದರಿ ಪಡೆದು ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಪ್ರಕ್ರಿಯೆ ಮುಗಿಯುವವರೆಗೂ ಯಾವುದೇ ಮೃತದೇಹ ಹಸ್ತಾಂತರ ಇಲ್ಲ. ಚಿತ್ರದುರ್ಗದ ಗೊರ್ಲೆತ್ತು ಬಳಿ ಭೀಕರ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಜೀವ ದಹನದಲ್ಲಿ ಸಾವನ್ನಪ್ಪಿದವರ ಡಿಎನ್ಎ ಟೆಸ್ಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆ ಡಿಎನ್ಎ ಪರೀಕ್ಷೆ ಅಂತಂದ್ರೆ ರಕ್ತ ಸಂಬಂಧಿಕರಿಂದಲೇ ಅವರ ಮನೆಯವರ ಅಥವಾ ಒಡ ಹುಟ್ಟಿದವರ ಶವ ಕಂಡು ಹಿಡಿಯೋಕೆ ಸಾಧ್ಯ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಬಾಡಿ ಸುಟ್ಟು ಹೋಗಿದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಕಂಡು ಹಿಡಿಯೋಕೆ ಆಗ್ತಾ ಇಲ್ಲ ಅಂತ ಕಾರಣದಿಂದ ಎಲ್ಲಾ ಶವಗಳನ್ನ ಈಗ ಡಿಎನ್ಎ ಪರೀಕ್ಷೆ ಮಾಡಿ ಆ ನಂತರ ಬಾಡಿ ಹಸ್ತಾಂತರ ಮಾಡಲಾಗತ್ತೆ. ಈ ಡಿಎನ್ಎ ಟೆಸ್ಟ್ ರಿಪೋರ್ಟ್ ಬರೋದಕ್ಕೆ ಸುಮಾರು 4 ದಿನಗಳ ಆಗಬಹುದು ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಡಿಎನ್ಎ ಟೆಸ್ಟ್ ಯಾವ ತರ ಮಾಡಬಹುದು ಅಂತಂದ್ರೆ ಶವದ ದವಡೆ ಹಾಗೆ ಕಾಲಿನ ಮಂಡಿ ಹಾಗೂ ಭುಜದ ಜಾಯಿಂಟ್ ಮೂಳೆ ಕಟ್ ಮಾಡಿ ಪರೀಕ್ಷೆ ಮಾಡ್ತಾರೆ. ಹಾಗೂ ಶವದ ಸಂಬಂಧಿಕರ ಬ್ಲಡ್ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಪರೀಕ್ಷೆ ಮಾಡಲಾಗತ್ತೆ. ಸುಟ್ಟು ಹೋದಂತಹ ಶವದಲ್ಲಿ ರಕ್ತ ಇರದಿರುವ ಕಾರಣ ಮೂಳೆಗಳ ಸ್ಯಾಂಪಲ್ ತೆಗೆದುಕೊಂಡು ಶವದ ಪರೀಕ್ಷೆ ಮಾಡಲಾಗತ್ತೆ. ಸೊ ಈ ಪ್ರಕ್ರಿಯೆಗೆ ಸುಮಾರು 4 ದಿನಗಳ ಕಾಲ ಆಗಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಆ ಪ್ರಕ್ರಿಯೆ ಕಂಪ್ಲೀಟ್ ಆದ ನಂತರದಲ್ಲಿ ಶವ ಹಸ್ತಾಂತರ ಮಾಡಬಹುದು. ಡಿವೈಡರ್ ಜಿಕ್ಷನ್ ಅಲ್ಲ, ನೀವು ಅದನ್ನ ತಪ್ಸಕ್ಕೆ ಹೋದ್ರಿ, ನೀವು ತಪ್ಸೋಗಿ ಬಾಜು ಬಸ್ಸಿಗೆ ಟಚ್ ಆಯ್ತು. ಬಾಜು ಬಸ್ಸಿಗೆ ಟಚ್ ಆಯ್ತು. ಎಷ್ಟು ಜನ ಇದ್ರಿ ಬಸ್ಸಲ್ಲಿ? 28. ಓಕೆ ಓಕೆ ಓಕೆ. ನೀವು ಅಂದ್ರೆ ಅವ್ನು ಓವರ್ ಸ್ಪೀಡಾಗಿ ಬಂದಿದ್ದಕ್ಕೆ ಹಿಂಗಾಯ್ತದ. ಮತ್ತು ನೀವು ಹಿಂಗೆ ಬಸ್ಸಿಂದ ಕಾಪಾಡ್ಕೊಡ್ರಿ ನಿಮ್ಮನ್ನ? ನಿಮ್ಗೆ ಯಾರು ತೆಗ್ದವ್ರು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್, ಏನಾಗಿದೆ ಗೊತ್ತಿಲ್ಲ. ಅಂದ್ರೆ ಬಸ್ ಡಿಕ್ಕಿ ಹೊಡೆದ್ಮೇಲೆ ಬ್ಲಾಸ್ಟ್ ಆಯ್ತಾ? ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆಯ್ತು. ಸೀದಾ ರಿಸಲ್ಟ್ ಆಗಿಗೆ ಬಂದಾನು. ಬ್ಲಾಸ್ಟ್ ಆಯ್ತು. ಸೀದಾ ಡೀಸೆಲ್ ಟ್ಯಾಂಕಿಗೆ ಬಂದು ನೋಡೋದು ಸರ್. ಡೀಸೆಲ್ ಟ್ಯಾಂಕಿಗೆ ಹೊಡೆದಿದ್ದಾನೆ. ಡೀಸೆಲ್ ಟ್ಯಾಂಕಿ ಹೊಡೆದಿದ್ದರಿಂದ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿಬಿಟ್ಟು ಸರ್. ಮಕ್ಕಳು ಯಾರಾದ್ರೂ ಇದ್ರ ಬಸ್ಸಲ್ಲಿ? ಇತ್ತು ಸರ್, ಒಬ್ಬರು ಇದ್ರು. ಇದ್ರಾ? 2 ಮಕ್ಕಳಿದ್ದು. 2 ಮಕ್ಕಳಿದ್ದು. 2 ಮಕ್ಕಳಿದ್ದು. ಎಲ್ಲ ಎಲ್ಲಿ ಗೋಕರ್ಣ ಕೊಟ್ಟಿದ್ರ? ಗೋಕರ್ಣ, ಕುಮಟಾ, ಶಿವಮೊಗ್ಗ ಇದ್ದು ಸರ್. ಕೊಡ್ತಾರೆ ಅಜಯ್ ಕುಮಾರ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್ ಕುಮಾರ್, ಎಷ್ಟು ಶವದ ಗುರುತು ಪತ್ತೆಯಾಗಿದೆ, ಎಷ್ಟು ಶವದ ಗುರುತು ಪತ್ತೆಯಾಗಿಲ್ಲ? ಈಗ ಆಲ್ರೆಡಿ ಏನು ಮಿಸ್ಸಿಂಗ್ ಅಂತ ಹೇಳ್ತಿದಾರಲ್ಲ, ಅದು ಕೂಡ ಅನ್ಐಡೆಂಟಿಫೈಡ್ ಬಾಡೀಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರಾ ಅಥವಾ ಹೇಗೆ ಅಂತ? ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ 6 ಮೃತದೇಹಗಳು ಕೂಡ ಈಗಾಗಲೇ ಇಲ್ಲಿರುವಂತದ್ದು. ಆದ್ರೆ ಐಡೆಂಟಿಫೈ ಆಗ್ಬೇಕಾಗಿರುವಂತದ್ದಂದ್ರೆ ಅಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ ಕೂಡ ಈಗಾಗಲೇ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಮಾನಸ ಮತ್ತೆ ನವ್ಯ ಏನಿದ್ದಾರೆ ಅವರಿಬ್ರು ಕೂಡ ಸಾಕಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದಾಗಿ ಅವರು ಧರಿಸ್ತಾ ಇದ್ದಂತಹ ಚಿನ್ನದ ಚೈನ್ ಏನಿದೆ ಅದಿಬ್ರು ಕೂಡ ಎಕ್ಸ್ಚೇಂಜ್ ಮಾಡ್ತಾ ಇದ್ರು ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಿನ್ನೆ ಯಾರು ಆ ಒಂದು ಚಿನ್ನದ ಚೈನ್ ಅನ್ನ ಹಾಕಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮೂಲ ಪತ್ತೆ ಮಾಡಬೇಕಾಗಿದೆ. ಸೊ ಹೀಗಾಗಿ
ಹೀಗಾಗಿ ಇನ್ನೂ ಕೂಡ ಮೃತದೇಹವನ್ನ ಅವ್ರಿಗೂ ಕೂಡ ಹಸ್ತಾಂತರ ಮಾಡಿಲ್ಲ. ಅವರ ಇಬ್ರು ಪೇರೆಂಟ್ಸ್ ಕೂಡ ಈಗಾಗಲೇ ಬಂದು ಇಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟು ಕೆಲವೊಂದು ಮಾಹಿತಿಗಳನ್ನು ಕೂಡ ಅವರಿಂದ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಇನ್ನು ಬಿಂದು ಅನ್ನೋ ಪೇರೆಂಟ್ ಕೂಡ ಇರುವಂತದ್ದು, ಅವರು ಮತ್ತೆ ಅವರ ಮಗಳು ಕೂಡ ಈಗಾಗಲೇ ಮೃತಪಟ್ಟಿರುವಂತಹ ದಾಖಲೆಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಅವರ ಏನು ಸಂಬಂಧಿಕರು ಕೂಡ ಬಂದು ಈಗಾಗಲೇ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು DNA ಟೆಸ್ಟ್ ಆಗ್ಬೇಕಾಗಿರುವಂತಹ ಅಗತ್ಯ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ರಶ್ಮಿ ಅಂತ ಇನ್ನೊಂದು ಮೃತದೇಹ ಇರುವಂತದ್ದು, ಆದ್ರೆ ಅವರ ಸಂಬಂಧಿಕರು ಹೇಳ್ತಿರುವಂತದ್ದು ಇದು ನಮ್ಮ ರಶ್ಮಿ ಅವರ ಮೃತದೇಹ ಅಲ್ಲ ಅಂತ ಹೇಳಿ. ಸೊ ಹೀಗಾಗಿ ಇಲ್ಲಿ ಏನು ಸಂಬಂಧಿಕರಿಗೆ ಯಾರಿಗಾರು ಹಸ್ತಾಂತರ ಮಾಡಬೇಕಾದ್ರೆ ಕನ್ಫರ್ಮೇಶನ್ ಇಲ್ದಲೆ ಹಸ್ತಾಂತರ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಈಗ DNA ಟೆಸ್ಟ್ ಮಾಡಬೇಕಾಗತ್ತೆ. ಈಗ ಬಹುತೇಕವಾಗಿ ಒಂದು ಚೂರು ರಕ್ತ ಕೂಡ ಇರೋದಿಲ್ಲ, ಯಾಕಂದ್ರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿರುವಂತ ಅವರ ಏನು ಹಲ್ಲಿನ ಎಲುಬೇನಿರುತ್ತೆ ಅಲ್ಲಿ ಅಥವಾ ಮೂಳೆ ಜಾಯಿಂಟ್, ಕೈ ಅಥವಾ ಕಾಲ್ನ ಮೂಳೆ ಜಾಯಿಂಟ್ ಏನಿರುತ್ತೆ ಅದನ್ನ DNA ಟೆಸ್ಟ್ಗೂ ಕಳಿಸ್ತಾರೆ. ಆನಂತರ ಸಂಬಂಧಿಕರಿಂದನೂ ಕೂಡ ಸ್ಯಾಂಪಲ್ಸ್ ಅನ್ನು ತಗೊಳ್ತಾರೆ. ಆ ನಂತರದಲ್ಲಿ ಮ್ಯಾಚ್ ಆದ್ರೆ ಮಾತ್ರ ಅವರಿಗೆ ಹಸ್ತಾಂತರ ಮಾಡಲಾಗತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅದಕ್ಕೂ ಕೂಡ 3 ರಿಂದ 4 ದಿನಗಳ ಪ್ರೊಸೀಜರ್ ಇರುವಂತದ್ದು. ಸೊ ಹೀಗಾಗಿ ಇವತ್ತು ಬಹುತೇಕವಾಗಿ ಈ 5 ಜನರ ಮೃತದೇಹವನ್ನು ಕೂಡ ಕೊಡೋಕ್ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಇನ್ನುಳಿದಂತೆ ಓರ್ವ ಏನು ಕಂಟೈನರ್ ಡ್ರೈವರ್ ಏನಿದ್ದಾನೆ ಆತ ಅಲ್ಲೇ ಮೃತಪಟ್ಟಿದ್ದ. ಸೊ ಹೀಗಾಗಿ ಆತನ ಮೃತದೇಹವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಅದನ್ನ ಹೊರತುಪಡಿಸಿ ಇವತ್ತು ಯಾರ ಮೃತದೇಹವನ್ನು ಕೂಡ ಏನು ಕೊಡೋದಿಲ್ಲ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು ಮೇಡಮ್. ಧನ್ಯವಾದ.